ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೂ ನಮ್ಮ ಕೂಡಲ ಸಂಗಮ ದೇವನ ಅನ್ನುವ ಬಸವಣ್ಣನವರ ವಾಣಿಯನ್ನು ಸ್ಮರಿಸ್ಕೊಳ್ತಾ ತಮ್ಮ ದೇಹ ತಮ್ಮ ಮನಸ್ಸು ತಮ್ಮ ನಿಯಂತ್ರಣದಲ್ಲಿದ್ದಾಗಲೇ ಆ ಶರಣರನ್ನು ಆರಾಧನೆ ಮಾಡಿ ತಮ್ಮ ಪತಿಯೊಂದಿಗೆ ಸಾರ್ಥಕ 5 ದಶಕಗಳ ದಾಂಪತ್ಯ ಬದುಕನ್ನು ಸಾರ್ಥಕವಾಗಿ ನಿರ್ವಹಿಸಿ ಮರಣವೇ ಮಹಾನವಮಿ ಎನ್ನುವ ಶರಣರ ವಾಣಿಯಂತೆ ಇಹಲೋಕದಿಂದ ನಿರ್ಗಮಿಸಿದ ಆ ಅನನ್ಯ ಚೇತನ ಶ್ರೀಮತಿ ಅನ್ನಪೂರ್ಣ ಅಶೋಕ ಮಳಗಲಿಯವರ ಸ್ಮರಣಾರ್ಥ ಪ್ರಥಮ ವರ್ಷದ ಸ್ಮರಣಾರ್ಥ ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಶುಭಾಶೀರ್ವಾದವನ್ನು ನೀಡಿರುವಂತಹವರು ನಮ್ಮೆಲ್ಲರ ಒಂದು ಭಕ್ತಿ ಗೌರವ ಹಾಗೂ ಪ್ರೀತಿಗೆ ಪಾತ್ರರಾದಂತಹ ನಮ್ಮ ಪೂಜ್ಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ಅವೆಲ್ಲವೂ ವಿಧಿ ಇಕ್ಕಿದ ಜಗಕ್ಕಿಕ್ಕಿದ ವಿಧಿ. ಅದು ಅವೆಲ್ಲವೂ ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಆ ಜ್ಞಾನರತ್ನವ ಕೆಡಗೊಡದೆ ಅಲಂಕರಿಸಿದೆಯಾದೊಡೆ ನಿನಗಿಂತಲೂ ಸಿರಿವಂತರಿಲ್ಲ ಕಾಣ. ಗುಹೇಶ್ವರ ಅನ್ನುವ ಅಲ್ಲಮಪ್ರಭುಗಳ ವಾಣಿಗೆ ಸಾಕ್ಷಿಯಾಗಿ ತಮ್ಮ ಜ್ಞಾನ ಪ್ರಸಾರದ ಒಂದು ಮಹತ್ತರವಾದ ಕೈಂಕರ್ಯವನ್ನು ಕೈಗೊಂಡಿರುವ ವಯಸ್ಸಿನಲ್ಲಿ ಚಿಕ್ಕವರಾದರೂ ಅನುಭವದಲ್ಲಿ ಗೌರಿಶಂಕರದ ಎತ್ತರದ ವ್ಯಕ್ತಿತ್ವವುಳ್ಳಂತಹ ಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮಿಗಳು ಈ ಸಮಾರಂಭಕ್ಕೆ ಬಂದಿರುವುದು ಈ ಸಮಾರಂಭಕ್ಕೆ ಒಂದು ದಿವ್ಯತೆಯನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಅವರಿಗೆ ನಾನು ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ಹಿರಿಯರಾದ ಸನ್ಮಾನ್ಯ ಶಾಸ್ತ್ರಿಯವರಿದ್ದಾರೆ. ನನ್ನ ಆತ್ಮೀಯ ಗೆಳೆಯರು, ಹಿತೈಷಿಗಳು, ವಚನ ಟಿವಿಯ ಮೂಲಕ ನಾಡಿನಾದ್ಯಂತ ವೈಚಾರಿಕ ಚಿಂತನೆಯನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವ ಪ್ರೊಫೆಸರ್ ಸಿದ್ದು ಯಾಪಲಪರ್ವಿಯವರೇ, ಸನ್ಮಾನ್ಯ ಡಾಕ್ಟರ್ ತುಖಾರವರೇ, ಬಸವರಾಜ್ ರೊಟ್ಟಿಯವರೇ, ನಂದಗಾವಿಯವರೇ, ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರಾದ ಬಸವರಾಜ್ ಜಗಜಂಪಿಯವರೇ, ಆತ್ಮೀಯರಾದ ಸನ್ಮಾನ್ಯ ಯರು ಪಾಟೀಲ್ರವರೇ, ಕೆಂಪಣ್ಣನವರೇ, ಅವಿನಾಶ್ ಕವಿಯವರೇ, ಡಾಕ್ಟರ್ ನಿರ್ಮಲ್ ಭಟ್ಟಲ್ರವರೇ, ಎಲ್ಲ ಆತ್ಮೀಯ ಬಂಧುಗಳೇ, ಶರಣರ ದೃಷ್ಟಿಯಲ್ಲಿ ಮರಣವು ಒಂದು ಮಹಾನವಮಿ ಇದ್ದ ಹಾಗೆ. ಇದಕಾರಂಜುವರು ಇದಕಾರಳುಕುವರು, ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ, ಇದಕಾರಂಜುವರು ಅಂತಾರೆ ಶರಣರು. ಮರಣವೇ ಮಹಾನವಮಿ ಅಂತ ಹೇಳ್ತಾರೆ. ಆ ಮರಣವೇ ಮಹಾನವಮಿ ಅನ್ನುವ ಸಂದೇಶವನ್ನು ಬಹಳ ಅರ್ಥಪೂರ್ಣವಾಗಿ ಇವತ್ತು ಸಾಕಾರಗೊಳಿಸ್ತಾ ಇರುವವರು ನನ್ನ ಬಹುಕಾಲದ ಗೆಳೆಯರು, ಸರ್ಕಾರದ ಇಲಾಖೆಯಲ್ಲಿ ನನ್ನೊಂದಿಗೆ ಕಾರ್ಯನಿರ್ವಹಿಸಿದ ಮಿತ್ರರಾದ ಅಶೋಕ್ ಮಳಗಲಿಯವರು. ಒಂದು ವೈಯಕ್ತಿಕ ಬದುಕಿನ ಅಗಲಿಕೆ ಕೇವಲ ನೋವಾಗಿ, ಆಘಾತವಾಗಿ, ಆಕ್ರಂದನವಾಗಿ ಅಂತ್ಯಗೊಳ್ಳದೆ ಆ ಸಾವಿನಿಂದಲೂ ಸ್ಫೂರ್ತಿಯನ್ನು ಪಡೆದು, ಚೈತನ್ಯವನ್ನು ಪಡೆದು, ಒಂದು ಸಾಹಿತ್ಯಿಕ ನೆಲೆಯಲ್ಲಿ ಒಂದು ಅದ್ಭುತವಾದ ಕೃತಿಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಸಾಧನೆಯನ್ನು ಮಾಡಿರತಕ್ಕಂಥವರು ನಮ್ಮ ಅಶೋಕ ಮಳಗಲಿಯವರು. 7 ಕೃತಿಗಳನ್ನು ರಚನೆ ಮಾಡಿದಂಥವರು ಬಸವಾದಿ ಶರಣರು ಹೇಳುವ 7 ಸೂತ್ರಗಳ ಸಾಕಾರಗೊಳಿಸಿದ್ದಾರೆ ಅಂತ ನನ್ನ ಭಾವನೆ. ಬಸವಣ್ಣವರು ಹೇಳ್ತಾರೆ, ಕಳಬೇಡ ಕೊಲ್ಲಬೇಡ ಅಂತೇಳಿ. ಆ 7 ಸೂತ್ರಗಳು ಬಸವಣ್ಣನವರು ವಿಶ್ವಕ್ಕೆ ಕೊಟ್ಟ ಜೀವನ ಸಂವಿಧಾನ, ಮಾನವ ಸಂವಿಧಾನ, ನೀತಿ ಸಂಹಿತೆ. ಹಾಗೆ 7 ಕೃತಿಗಳನ್ನು ರಚನೆ ಮಾಡೋ ಮೂಲಕ ಸಪ್ತಪದಿಯನ್ನು ತುಳಿದಂಥವರು. ಬಹುಶಃ ಇವರು ಮದುವೆ ಆದಾಗ ಅನ್ನಪೂರ್ಣೆಗೆ ಕೇವಲ 14 ವರ್ಷ. ಅದೊಂದು ರೀತಿಯಲ್ಲಿ ಬಾಲ್ಯ ವಿವಾಹವೇ. ಅಂತಹ ಸಂದರ್ಭದಲ್ಲಿ ಸಪ್ತಪದಿಯನ್ನು ಆ ಒಂದು ನೆಲೆಯಲ್ಲಿ ತುಳಿದಂತಹ ನಾನು ವಚನ ಮಾಂಗಲ್ಯವನ್ನು ಅನೇಕ ಜನರಿಗೆ ನಾನು ಮಾಡಿಸಿದ್ದೇನೆ. ಕಳಬೇಡ ಕೊಲಬೇಡ ಅನ್ನುವ 7 ಸೂತ್ರಗಳನ್ನು ಹೇಳಿಸ್ತಾ ಸಪ್ತಪದಿಯನ್ನು ತುಳಿಯುವಂತಹ ಕಾರ್ಯವನ್ನು ನಾನು ಮಾಡಿದ್ದೇನೆ ಕೆಲವು ಕಡೆ. ಹಾಗೆ ಆ ಸಪ್ತಪದಿಯನ್ನು ತುಳಿದು ತನ್ನ ಬದುಕಿನ ಅರ್ಧಾಂಗಿಯಾಗಿ ಸ್ವೀಕರಿಸಿ ಆಕೆ ಹೆಸರಿಗೆ ತಕ್ಕ ಹಾಗೆ ಅನ್ನಪೂರ್ಣೆಯಾಗಿ ಶರಣರ ಬಹುದೊಡ್ಡ ತತ್ವವಾದಂತಹ ದಾಸೋಹಿಯಾಗಿ ಆಕೆ ಅಶೋಕ ಮಳಗಲಿಯವರ ಬದುಕಿನಲ್ಲಿ ನಿರ್ವಹಿಸಿದ ಪಾತ್ರ ಅನನ್ಯವಾದಂಥದ್ದು. ಪೂಜ್ಯರು ಹೇಳಿದಾಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಅಂತ ಹೇಳ್ತಾನೆ ಶರಣ. ತಮಗೆಲ್ಲ ಗೊತ್ತಿದೆ ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆಯ ದಾಂಪತ್ಯ ಬದುಕು ಎಂಥದ್ದು, ಬಸವಣ್ಣನವರು ಮತ್ತು ಅವರ ಸತಿ ಈರ್ವರ ಬದುಕು ಎಂಥದ್ದಾಗಿತ್ತು, ಎಂತಹ ಗಂಡನ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಬದುಕುವಂಥ
ಆ ಸತಿ ಇದಾರಲ್ಲ ಆಕೆ ನಿಜವಾದ ಅರ್ಥದಲ್ಲಿ ಒಂದು ಸ್ಫೂರ್ತಿಯ ಸೆಲೆಯಾಗಿರ್ತಾಳೆ. ತಮಗೆಲ್ಲ ಗೊತ್ತಿದೆ, ಕುವೆಂಪುರ ಒಂದು ಮಾತನ್ನು ಹೇಳ್ತಾ ಇದ್ರು, ಹೆಣ್ಣು ಗಂಡ ಹೆಂಡತಿಯರ ಸಂಬಂಧ ಅನನ್ಯವಾದಂಥದ್ದು. ಮಕ್ಕಳಾಗುವಂಥದ್ದು, ಮೊಮ್ಮಕ್ಕಳಾಗುವಂಥದ್ದು, ಅಣ್ಣ ತಮ್ಮಂದಿರ ಈ ಬಾಂಧವ್ಯ ಒಂದು ಕಡೆಯಾದರೆ, ಗಂಡ ಹೆಂಡತಿಯ ಸಂಬಂಧ ಅದು ಅಪೂರ್ವವಾದಂಥದ್ದು, ಅನುರೂಪವಾದಂಥದ್ದು, ಬಹಳ ಗಟ್ಟಿಯಾದ ಭದ್ರವಾದ ನಂಬಿಕೆಯ ನೆಲೆಯಲ್ಲಿ ನಿಂತಿರುವಂಥದ್ದು. ಕಾರಣ ಅಲ್ಲಿ ಒಲುಮೆ ಇರುತ್ತೆ, ಪ್ರೇಮ ಇರುತ್ತೆ, ಅಂತಃಕರಣ ಇರುತ್ತೆ, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಸ್ಥಿತಪ್ರಜ್ಞತೆಯ ಭಾವ ಇರುತ್ತೆ. ಅದಕ್ಕೆ ನಾವು ಹಾಗೆ ಹೇಳ್ತಾ ಇದ್ವಿ, ಅದನ್ನು ಈಗ ನಾವು ಒಪ್ಕೊಳ್ಳೋದಿಲ್ಲ, ಅದು ಬೇರೆ ಪ್ರಶ್ನೆ. ಏನು ಗಂಡ ಹೇಗಿರಬೇಕು? ಕಾರ್ಯೇಶು ದಾಸಿ, ದಾಸಿ ಅಲ್ಲ, ಕಾರ್ಯೇಶು ಆಕೆಯ ಸಹವರ್ತಿ, ಕರುಣೇಶು ಮಂತ್ರಿ, ರೂಪೇಶ ಲಕ್ಷ್ಮಿ, ಶೈನೇಶು ರಂಭ, ಕ್ಷಮೆಯ ಧರಿತ್ರಿ ಅಂತ ಮಾತಿದೆ. ಆಮೇಲೆ ಭೋಜನದ ವಿಷಯದಲ್ಲಿ ತಾಯಿಯಾಗಿರ್ತಾಳೆ. ನಿಜವಾದ ಅರ್ಥದಲ್ಲಿ ನೋಡಿ, ನಮಗೇನಾದರೂ ತುಂಬ ನೋವಾದಾಗ ಸ್ನೇಹಿತರ ಬಳಿ ಹೇಳ್ಕೊಂಡ್ರು ಎಲ್ಲ ಸ್ನೇಹಿತರು ಪ್ರಾಮಾಣಿಕವಾಗಿರೋದಿಲ್ಲ. ನೀವು ಹೇಳಿದ ನೋವನ್ನು 100 ಜನಕ್ಕೆ ಬಿತ್ತರಿಸುವ ಆಕಾಶವಾಣಿ, ದೂರದರ್ಶನ ಆಗ್ತಾರೋ. ಆದರೆ ಹೆಂಡತಿಯ ಬಳಿ ನಮ್ಮ ನೋವನ್ನು ತೋಡ್ಕೊಂಡಾಗ ಆಕೆ ಎಲ್ಲೋ ಒಂದು ಕಡೆ ಮರುಗ್ತಾಳೆ, ನೊಂದುಕೊಳ್ತಾಳೆ, ಪ್ರಾಮಾಣಿಕವಾಗಿ ನಿಮ್ಮ ಜೊತೆಲಿ ನಿಂತುಕೊಳ್ತಾಳೆ, ನಿಮ್ಮ ಕಣ್ಣೀರನ್ನು ಒರೆಸ್ತಾಳೆ. ಯಾರು? ಆಕೆ ಕೇವಲ ಹೆಂಡತಿ ಮಾತ್ರ. ಹಾಗೆ ಗಂಡ ಹೆಂಡತಿಯರ ಸಂಬಂಧ ಅನನ್ಯವಾದಂಥದ್ದು. ಅನ್ನ ಬಡಿಸುವಾಗ ಆಕೆ ತಾಯಿ ಆಗ್ತಾಳೆ, ನೋವನ್ನ ದುಃಖವನ್ನು ಪರಿಹರಿಸುವಾಗ ಮಂತ್ರಿಯಾಗಿ ಸಲಹೆ ನೀಡ್ತಾಳೆ, ಅವರ ದಾಂಪತ್ಯ ಬದುಕಿನ ಜನನದ ಅಭಿವೃದ್ಧಿಯಲ್ಲಿ ಸಹಕಾರಿಯಾಗಿ ನಿಲ್ತಾಳೆ. ಹೀಗೆ ಅನೇಕ ಪಾಲನ್ನು ನಿರ್ವಹಿಸುವ ಪತ್ನಿಯನ್ನು ಕಳ್ಕೊಂಡಾಗ ಆಗುವ ಆಘಾತ ಅದು ಅವರ್ಣನೀಯ. ಅದನ್ನು ಅನುಭವಿಸುವವರೆಗೂ ಇವತ್ತು ನಾವು ಮಾತನಾಡ್ಬೋದು. ಕುವೆಂಪು ಹೇಳ್ತಾರೆ, ಹೊಗಳಲೇನು ತೆಗಳಲೇನು, ಹೊಗಳಲೇನು ತೆಗಳಲೇನು, ಲೋಕವೇ ಬಿಟ್ಟು ತೊರೆದರೇನೋ, ಕಟ್ಟ ಕಡೆಗೆ ಬರಲು ಮನೆಗೆ, ನನಗೆ ನೀನು ನಿನಗೆ ನಾನು. ಎಂಥ ಗಂಡ ಹೆಂಡಿರ ಸಂಬಂಧ! ಎಷ್ಟೇ ನೋವಿನಿಂದ ದುಃಖದಿಂದ ಕೆಲಸ ಮಾಡಿ, ನಾನೊಬ್ಬ IAS ಅಧಿಕಾರಿಯಾಗಿ ಭಾಳಷ್ಟು ಕೆಲಸ ಮಾಡಿದ್ದೇನೆ. ನನ್ನ ಪತ್ನಿಯನ್ನು ನಾನು ಈ ಸಂದರ್ಭ ಸ್ಮರಿಸ್ಕೊಳ್ತೇನೆ. ನಾವು ಸ್ಮರಿಸ್ಕೊಳ್ಬೇಕು. ನಮ್ಮೆಲ್ಲರ ಯಶಸ್ಸಿನಲ್ಲಿ ಆಕೆ ಬಹಳ ದೊಡ್ಡ ತ್ಯಾಗ ಮಾಡಿರ್ತಾಳೆ. ನಾವೆಲ್ಲೋ ಒಂದು ಕಡೆ ಹೋಗಿ ಆನಂದದ ಆ ಕ್ಷಣಗಳನ್ನು ಕಳೆಯುವಾಗ ಆಕೆ ಮನೆಯಲ್ಲಿ ಕುಳಿತು ಗಂಡನ ನಿರೀಕ್ಷೆಯಲ್ಲಿ ಇರ್ತಾಳೆ. ನನ್ನ ಗಂಡನ ಆರೋಗ್ಯ ಹೇಗಿದೆ, ಇಷ್ಟು ಪ್ರವಾಸ ಮಾಡ್ತಾರಲ್ಲ ಅನ್ನುವ ಆತಂಕವನ್ನು ಆಕೆ ಹೊಂದಿರ್ತಾಳೆ. ಆ ಆತಂಕವನ್ನು ಹೆಂಡತಿಯನ್ನು ಬಿಟ್ಟು ಬೇರೆ ಯಾರು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಪುರುಷರೆಲ್ಲರ ಅಭಿಪ್ರಾಯ ಅಂತ ನಾನು ಭಾವಿಸ್ಕೊಳ್ತೇನೆ. ಬಂಧುಗಳೇ, ವಿಶೇಷವಾಗಿ ಅನ್ನಪೂರ್ಣೆಯವರನ್ನ ಬಹಳ ದಿವಸಗಳಿಂದ ಬಲ್ಲೆ. ನಾನು ಕೃಷಿ ಮಾರುಕಟ್ಟೆಯಲ್ಲಿ ನಿರ್ದೇಶಕನಾಗಿದ್ದಾಗ ಅಶೋಕ್ ಮಳಗಲಿಯವರು ನನ್ನ ಜೊತೆಲಿ ಕೆಲಸ ಮಾಡಿದ್ದಾರೆ. ಅಂದಿನಿಂದ ಅವರು ಚುಟುಕು ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಪ್ರತಿಭೆಯನ್ನು ತೋರ್ತಾ ಬಂದಿದ್ದಾರೆ. ಸದಾಕಾಲ ಗಂಡ ಹೆಂಡರು ನನ್ನ ಕಚೇರಿಗೆ ಬರುವಾಗ ಗಂಡ ಹೆಂಡರು ಒಟ್ಟಿಗೆ ಬರ್ತಾ ಇದ್ರು. ಮನೆಗೆ ಬರುವಾಗ ಎಲ್ಲಿಯೂ ಸಹ ಅವರು ಒಟ್ಟಿ ಇರಲೇ ಇಲ್ಲ. ನಿಜವಾದ ಅನುರೂಪ ದಾಂಪತ್ಯ ಅದು, ಶರಣ ದಾಂಪತ್ಯ ಅದು. ಆ ದಾಂಪತ್ಯಕ್ಕೆ ಒಂದು ನೈತಿಕ ಧಾರ್ಮಿಕ ನೆಲೆ ಇತ್ತು. ಕೇವಲ ಭೋಗ ಜೀವನದ ದಾಂಪತ್ಯ ಅಲ್ಲ ಅದು ಅಂತರಂಗದ ಅಂತಃಕರಣದ ದಾಂಪತ್ಯ. ಅವರು ಅನೇಕ ರಾಷ್ಟ್ರಗಳಿಗೆ ಪ್ರವಾಸ ಹೋಗುವಾಗಲೂ ಸಹ ಜೊತೆಯಲ್ಲಿ ಹೋಗಿದ್ದಾರೆ. ಮೊದಲಿಗೆ ಹೇಳ್ತಾ ಇದ್ವಿ, ಎಲ್ಲ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣಿದ್ದಾಳೆ ಅಂತ ಅಲ್ಲ, ಪುರುಷನ ಜೊತೆಯಲ್ಲಿ ಹೆಣ್ಣಿದ್ದಾಳೆ. ಪುರುಷನ ಯಶಸ್ಸಿನ ಜೊತೆಗೆ ಒಂದೇ ವೇಗದಲ್ಲಿ ನಡೆಯುವ ಹೆಣ್ಣಿದ್ದಾಳೆ, ಆಕೆ ಧರ್ಮಪತ್ನಿ. ಬಸವಣ್ಣವ್ರು ಹೇಳ್ತಾರೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಿತ್ತು, ಆಚಾರವೆಂಬ ಕಾಯಾಗಿತ್ತು, ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅನ್ನೋ ಮಾತನ್ನು ಸ್ಮರಿಸ್ಕೊಳ್ತಾ, ಅನ್ನಪೂರ್ಣೆಯವರು ಕೊನೆಯಲ್ಲೂ ಸಾವಿನಲ್ಲೂ ತಮ್ಮ ಒಂದು ವಿಶಿಷ್ಟವಾದಂತಹ ಛಾಪನ್ನು ಮೂಡಿಸಿದ್ದಾರೆ. ತಮ್ಮ ಅಂಗಾಂಗವನ್ನು ದಾನ ಮಾಡಿದ್ದಾರೆ. ಅಂಗಾಂಗ ದಾನ ಮಾಡುವ ಮೂಲಕ ಅನೇಕ ಜನರ ಪುನರ್ಜನ್ಮಕ್ಕೆ ಪುನಃಸೃಷ್ಟಿಗೆ ಕಾರಣಕರ್ತರಾಗಿದ್ದಾರೆ. ಸದಾ ಹಸನ್ಮುಖಿ, ಯಾವಾಗ ನೋಡಿದ್ರು ನಗನಗ್ತಾ ಇರೋರು. ನಗನಗುವಂತಹ ಪತ್ನಿ ಸಿಗೋದು ಬಹಳ ಅಪರೂಪ. ನೀವು ನೋಡಿದ್ದೀರಿ, ಕೆಲವು ಸಂದರ್ಭಗಳಲ್ಲಿ ನೀವು ಬಹಳ ದುಡಿಮೆಯಿಂದ ಮಾಡಿ ಮನೆಗೆ ಹೋದಾಗ ಆ ಹೆಣ್ಣು, ನಿಮ್ಮ ಪತ್ನಿ ಒಂದು ಮುಗುಳ್ನಾಗೆ ನಕ್ಕಾಗ ನಿಮ್ಮ ಎಲ್ಲ ನೋವುಗಳೂ ಮರೆತು ಹೋಗುತ್ತೆ. ಅದ್ರ ಬದಲಿಗೆ ಆಕೆ ಟೆನ್ಷನಲ್ಲಿದ್ದಾಗ ನಿಮಗೆ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕೆ ಹೆಂಡತಿಯರು ಟೆನ್ಷನ್ ಟ್ರಾನ್ಸ್ಮಿಷನ್ ಸೆಂಟರ್ಸ್ ಆಗಬಾರ್ದು, ಸ್ಮೈಲ್ ಹ್ಯಾಪಿನೆಸ್ ಟ್ರಾನ್ಸ್ಮಿಷನ್ ಸೆಂಟರ್ಸ್ ಆಗಬೇಕು. ಗಂಡ ಮನೆಗೆ ಬಂದಾಗ ಖುಷಿಯಾಗಿ ಬರಬೇಕು. ಆ ಹೆಂಡತಿಯನ್ನು ಈಗ ತಾನೇ ಮದುವೆ ಆಗಿದೆಯೇನೋ ಅನ್ನೋ ಭಾವನೆಯಿಂದ ನೋಡುವಂಥ ರೀತಿಯಲ್ಲಿ ಬರಬೇಕು. ಹಾಗೆ ಹೆಂಡತಿಯು ಕೂಡ ಇದೀಗ ತಾನೇ ನಾನು ಮದುವೆ ಆಗಿದ್ದೇನೆ, ಹೊಸ ಗಂಡು ಬಂದಿದ್ದಾನೆ ಅನ್ನೋ ಭಾವನೆಯಲ್ಲಿ ಇರಬೇಕು. ಇದು ನಿತ್ಯ ನೂತನ ದಾಂಪತ್ಯ ಬದುಕು. ಅದು ನಮಗೆ ಆದರ್ಶ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಂದು ತಮ್ಮಲ್ಲಿ ವೈಯಕ್ತಿಕವಾಗಿ ಮನವಿ ಮಾಡಿಕೊಳ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ನಿಲ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ,
ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ ಅಶೋಕ್ರವರು 7 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆ 7 ಕೃತಿಗಳಲ್ಲಿ ವಿಶೇಷವಾಗಿ ಒಂದು ನಾಟಕವಾಗಿಯೂ ಸಹ ಇವತ್ತು ಮಧ್ಯಾಹ್ನ ಅದು ಪ್ರದರ್ಶನಗೊಳ್ಳಲಿದೆ. ಅದು ವಿಶೇಷವಾಗಿ ಈ ಮಣ್ಣು ಮತ್ತು ಹೊನ್ನು ಅನ್ನುವಂಥ ಒಂದು ನಾಟಕ, ಅದು ಇವತ್ತು ಮಧ್ಯಾಹ್ನ ಹೊನ್ನು ಮಣ್ಣಾದಾಗ ನಾಟಕ ಆಗ್ತಾ ಇದೆ. ಅದನ್ನು ಜಿ.ಎಸ್. ಶಿವರುದ್ರಪ್ಪನವರು ಹೇಳ್ತಾರೆ, ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹೇಳಿದನು ಮಣ್ಣೆಲ್ಲ ಹೊನ್ನು ಹೊನ್ನು ಅಂತೇಳಿ. ಕವಿಗಳು ಯಾವಾಗಲೂ ಒಂದು ರೀತಿಯ ರಸಿಕ ಚಿತ್ತವೃತ್ತಿಯಲ್ಲಿರ್ತಾರೆ. ಅವರಿಗೆ ಮಣ್ಣೆಲ್ಲ ಹೊನ್ನಾಗಿ ಕಾಣುತ್ತೆ, ಕಾಡೆಲ್ಲ ಹಚ್ಚ ಹಸಿರ ಉದ್ಯಾನವನವಾಗಿ ಕಾಣುತ್ತೆ. ಆದರೆ ವೇದಾಂತಿಗಳಿಗೆ ಹೊನ್ನೇ ಮಣ್ಣಾಗಿ ಕಾಣುತ್ತೆ. ಅದು ಜಿ.ಎಸ್. ಶಿವರುದ್ರಪ್ಪನವರ ಕವನವನ್ನು ತಾವು ನೋಡಿದ್ದೀರಿ ಅನ್ನೋ ಮಾತನ್ನು ಹೇಳ್ತಾ, ಅದನ್ನೇ ನಾನು ಮೊದಲು ಹೇಳಿದೆ, ಈ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಅಂತೇಳಿ ಏನು ಅಲ್ಲಂಬ ಪ್ರಭುಗಳು ಹೇಳಿದ್ರು, ಆ ಆಶಯವನ್ನು ಹೊತ್ತಂಥ ಈ ಕೃತಿ ಇವತ್ತು ನಾಟಕ ರೂಪದಲ್ಲಿ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. ಅಶೋಕ್ ಮಳಗಲಿ ಇವರಿಗೆ ಈ ಸಾಹಿತ್ಯವೇ ದಾಂಪತ್ಯ. ಈಗ ಆ ಸಾಹಿತ್ಯ ರಚನೆಯಲ್ಲಿ ಅನ್ನಪೂರ್ಣಿಯನ್ನು ಕಾಣಬೇಕು. ಅವರು 7 ಕೃತಿಗಳಲ್ಲೂ ಅನ್ನಪೂರ್ಣೆಯ ಛಾಯೆ ಇದೆ, ಆಕೆಯ ಸಾಂಗತ್ಯ ಇದೆ. ಅವ್ರದ್ದು ಸಾರ್ಥಕ ಬದುಕು, ಸಾಧಕರಿಗೆ ಸಾವಿಲ್ಲ. ವಿವೇಕಾನಂದ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ವಿವೇಕಾನಂದ ಮಾತು ಹೇಳ್ತಾರೆ, ದ ಲೈಫ್ ಈಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ಲೈಫ್ ಆರ್ ಟ್ರಾನ್ಸಿಯಂಟ್, ಬಟ್ ದೇ ಅಲೋನ್ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಡೆಡ್ ದೆನ್ ಅಲೈವ್ ಅಂಥೇಳಿ. ಯಾರು ಈ ಜೀವನ ಶಾಶ್ವತ ಅಲ್ಲ, ಆಕರ್ಷಣೆಗಳು ಕ್ಷಣಿಕ. ಯಾರು ಇತರರಿಗಾಗಿ ಬದುಕಿರ್ತಾರೆಯೋ ಅವರು ಮಾತ್ರ ಬದುಕಿದ್ದ ಹಾಗೆ, ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕಿರ್ತಾರೆಯೋ ಅವರು ಬದುಕಿದ್ದಾಗಲೇ ಸತ್ತು ಹೋದಾಗೆ. ನಾವು ಸತ್ತ ನಂತರ ಬದುಕಬೇಕೋ ಬದುಕಿದ್ದಾಗಲೇ ಸಾಯಬೇಕು ಅನ್ನೋ ಆಯ್ಕೆ ನಮ್ಮದಾಗಿದೆ. ಹಾಗಾಗಿ ಸಾಧಕರಿಗೆ, ಉತ್ತಮ ಚೇತನ ಶಕ್ತಿಗಳಿಗೆ ಸಾವಿಲ್ಲ. ಅನ್ನಪೂರ್ಣೆ ನಮ್ಮ ಜೊತೆಯಲ್ಲಿ ಸದಾ ಒಬ್ಬ ಸಹೋದರಿಯಾಗಿ ನಮ್ಮ ಜೊತೆಯಲ್ಲಿದ್ದಾಳೆ. ಅಶೋಕ್ ಮಳಗಲಿಯವರೇ ಮನೆಗೆ ಹೋಗಿ ಒಂದೊಂದು ಪುಸ್ತಕ ಕೈ ಹಿಡಿದಾಗಲೆಲ್ಲ ಅನ್ನಪೂರ್ಣೆ ನಿಮಗೆ ನೆನಪಾಗಲಿ ಅಂತ ಆಶಿಸಿ, ಅವರ ಮಕ್ಕಳು ಸಹ ಭಾಳ ಚೆನ್ನಾಗಿ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಬಹಳ ಮುಖ್ಯ, ಅವರ ಮಕ್ಕಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹೆಂಡತಿಯನ್ನು ಕಳೆದುಕೊಂಡಂಥ ಗಂಡ ಎಷ್ಟೇ ಒಂದು ವೈರಾಗ್ಯದ ಭಾವ ತೋರಿದ್ರೂ ಸಹ ಎಲ್ಲೋ ಒಂದು ಥರ ಏಕಾಂಗಿತನ ಕಾಡುತ್ತೆ. ಆ ಏಕಾಂಗಿತನ ಬಾರದ ಹಾಗೆ ಅವರ ಮಕ್ಕಳು, ಸಹೋದರಿಯರು ಅವರನ್ನು ಕಾಪಾಡಬೇಕು, ಮಗುವಾಗಿ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.